ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಬಡಕುಂದ್ರಿ ಶಕ್ತಿ ದೇವತೆ ಶ್ರೀ ಲಕ್ಷ್ಮೀ ಹೊಳೆಮಾದೇವಿ ಜಾತ್ರಾ ಮಹೋತ್ಸವ ಇಂದಿನಿಂದ ಶುಕ್ರವಾರ ದಿನಾಂಕ 30 ಜನವರಿಯಿಂದ ಮಂಗಳವಾರ ದಿನಾಂಕ 10 ಫೆಬ್ರವರಿವರೆಗೆ ಜಾತ್ರೆ ಜರುಗುವುದು. ಕಾರಣ ಭಕ್ತಾದಿಗಳು ಬಂದು ದೇವಿ ದರ್ಶನ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂದು ದೇವಸ್ಥಾನದ ಮುಖ್ಯ ಅರ್ಚಕ HL ಪೂಜೇರಿ ಪ್ರಜಾರಾಜ್ಯ ಕನ್ನಡ ವಾಹಿನಿಗೆ ಮಾಹಿತಿ. ಈ ಜಾತ್ರೆಯು ಈ ಭಾಗದ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ವಾದ್ಯ ಮೇಳಗಳೊಂದಿಗೆ ಈ ಜಾತ್ರೆಯಲ್ಲಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ, ದೇವಿಗೆ ಉಡಿ ತುಂಬುವುದು, ನೈವೇದ್ಯ ಮತ್ತು ಮಹಾಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ, ನಾಟ್ಯ ಪ್ರದರ್ಶನ ಪ್ರಮುಖ ಆಕರ್ಷಕ ಮನರಂಜನೆಗಳಿದ್ದು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದ ಬರುವ ಭಕ್ತರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವುದು, ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ವಸತಿ ಗೃಹದಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿದ್ದು ಈ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳಲಿದ್ದಾರೆಂದು ಇದೇ ವೇಳೆ ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬಡಕುಂದ್ರಿ ಹೊಳೆಮಾದೇವಿ. ಇವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಬಡಕುಂದ್ರಿ ಹೊಳೆಮಾದೇವಿ ದೇವಿಯ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇವತ್ತು ದಿನಾಂಕ 30/1/2026 ಶುಕ್ರವಾರದಿಂದ ದಿನಾಂಕ 10/2/2026 ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಜಾತ್ರೆಯು ಪ್ರತಿ ಶುಕ್ರವಾರ, ಮಂಗಳವಾರ ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆಯುತ್ತಾರೆ. ಶ್ರೀ ರೇಣುಕಾಯಲ್ಲಮ್ಮ ದೇವಿಗೆ ಹೋಗುವ ಭಕ್ತರು, ಚಿಂಚಲಿ ಮಾಯಕ್ಕ ದೇವಿಗೆ ಹೋಗುವಂಥ ಎಲ್ಲ ಸದ್ಭಕ್ತರು ಈ ದೇವಿಗೆ ಬಂದು ದರ್ಶನ ಆಶೀರ್ವಾದ ಪಡೆದುಕೊಂಡು ಹೋಗುವುದು ಮೊದಲಿನಿಂದಲೂ ವಾಡಿಕೆ ಇರುತ್ತದೆ. ಈಗ ಪ್ರತಿ ಶುಕ್ರವಾರ, ಮಂಗಳವಾರ ನಾವು ಸಾಕಷ್ಟು ಭಕ್ತರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನು ಮಾಡಿದ್ದೇವೆ. ಪೊಲೀಸ್ ಬಂದೋಬಸ್ತಿ ಆಗಿರ್ಬೋದು, ಆರೋಗ್ಯದ ಸಿಬ್ಬಂದಿ ಆಗಿರ್ಬೋದು, ಬಸ್ಸಿನ ಸೌಕರ್ಯ ಆಗಿರ್ಬೋದು, ದನಕರಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮನುಷ್ಯರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಈ ದೇವಸ್ಥಾನದಲ್ಲಿ ಕಮಿಟಿ ವತಿಯಿಂದ ಕೈಗೊಂಡಿದ್ದೇವೆ. ಜಾತ್ರೆಯಲ್ಲಿ ಪ್ರತಿ ವರ್ಷ ಶುಕ್ರವಾರ, ಮಂಗಳವಾರ ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಭಕ್ತಾದಿಗಳು ಹೆಚ್ಚಿಗೆ ಆಗ್ತಿರೋದ್ರಿಂದ, ಜಾಗ ಅಭಾವವಾಗಿರೋದ್ರಿಂದ, ಸಾಕಷ್ಟು ಹೊಲಗಳದಾಗ ರೈತರ ಬೆಳೆ ಇರೋದರಿಂದ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ನಾವು ಈಗಾಗಲೇ ರೈತರಿಗೆ ಹೋಗಿ ಭೇಟಿಯಾಗಿ ಜಾತ್ರೆಗೆ ಅನುಕೂಲ ಮಾಡಿಕೊಡ್ರಿ ಅಂತ ಕೇಳ್ಕೊಂಡಿದ್ದೆವು. ಆ ಪ್ರಕಾರ ಕೆಲವೊಂದು 10-15 ಎಕರೆ ಹೊಲ ಬಿಟ್ಟು ಕೊಟ್ಟಿದ್ದಾರೆ. ಇನ್ನೂ ನಮ್ಮ ಜಾತ್ರೆಗೆ ಭಾಳ ಸ್ಥಳಾವಕಾಶ ಇದೆ ಮತ್ತು ಕುಡಿಯುವ ನೀರು, ದನಕರಗಳಿಗೆ ಕುಡಿಯೋಕೆ ನೀರು ಹೊಳೆಯಾಗ ಸಾಕಷ್ಟು ಇದೆ. ಯಾವುದೇ ಕಾರಣದಿಂದ ನೀರು ಕಡಿಮೆ ಆಗುವುದಿಲ್ಲ ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಈ ಒಂದು ಕ್ಷೇತ್ರಕ್ಕೆ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿ ಮತ್ತು ನಿಖಿಲಣ್ಣ ಕತ್ತಿಯವರು ಮ್ಯಾಗಿಂದ ಮ್ಯಾಗ ನಮಗೆ ಭೇಟಿ ಕೊಟ್ಟು ತಮ್ಮ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರುತ್ತಾರೆ. ಆ ಪ್ರಕಾರ ನಾವು ಜಾತ್ರೆಯನ್ನು ಪ್ರತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಪ್ರತಿ ಶುಕ್ರವಾರ, ಮಂಗಳವಾರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಜರುಗ್ತಾ ಇದೆ. ಶುಕ್ರವಾರ, ಮಂಗಳವಾರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಜರುಗ್ತಾ ಇದೆ. 4 ದೊಡ್ಡ ಜಾತ್ರೆ ಆಗ್ತಾವೆ. 2 ಶುಕ್ರವಾರ, 2 ಮಂಗಳವಾರ. ಸಾಕಷ್ಟು ಲಕ್ಷಾಂತರ ಭಕ್ತರು ದೇವಿ ದರ್ಶನ ಪಡಿತಾರಂತ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದು ಅಲ್ಲದ ಈ ಭಕ್ತರು ಬಂದವರು ಹೊಳಿಗೆ ಹೋಗಿ ಅಲ್ಲಿ ಹೂವು ಬಂಡ್ರ ಹಾಕಿ ಉಪ್ಪು ಹಾಕೋದ್ರಿಂದ ಮೈ ಮೇಲಿದ್ದಂಥ ಚರ್ಮ ರೋಗ, ದೇವಿ ಹೊಳೆಂಗುಡಿಗೆ ಬಂದು ಹೊಳೆಯಾಗ ಉಪ್ಪು ಹಾಕೋದ್ರಿಂದ ಚರ್ಮ ರೋಗ ಏನೈತಿಲ್ಲ ಅದು ಯಾವ ಡಾಕ್ಟ್ರಿಗೂ ವಾಸಿ ಆಗದಂಥ ರೋಗ ಹೊಳೆಮ್ಮ ದೇವಿಯಲ್ಲಿ 5 ವಾರ ಶುಕ್ರವಾರ ಪ್ರಕಾರ ಮಂಗಳವಾರ ಬಂದು ಉಪ್ಪು ಹಾಕಿ ಹೂವು ಬಂಡಾರ ಹಾರಿಸಿ ಹೋದ್ರೆ ಯಾವುದೇ ಅಂತ ಚರ್ಮ ರೋಗ ಸ್ಕಿನ್ ಇದ್ರೆ ಅದು ವಾಸಿ ಆಗುತ್ತಿತ್ತು ಅನ್ನೋಂಥ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ರಾಜ್ಯದಂಥ ಅಲ್ಲಿ ಭಕ್ತರು ಇಲ್ಲಿ ಬರ್ತಾರೆ. ಉಳ್ಕೊಳ್ಳುವಂಥ ವ್ಯವಸ್ಥೆ ಏನಾದರೂ ನೀವು ಮಾಡ್ಕೊಂಡಿದ್ರಿ? ಇಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಗೋವಾದಿಂದ ಬರೋಂಥ ಸಾಕಷ್ಟು ಭಕ್ತರು ಬರ್ತಾರೋ. ಭಕ್ತರ ಅನುಕೂಲಕ್ಕಾಗಿ ನಾವು 16 ರೂಮ್ಗಳನ್ನು, ಟಾಯ್ಲೆಟ್, ಬಾತ್ರೂಮ್, ಅಟ್ಯಾಚ್ ರೂಮ್, ಕಮೋಡ ಸಿಸ್ಟಮೆಟಿಕ್ VIP ರೂಮ್ಗಳನ್ನು ಕಟ್ಟಿದ್ದೀವಿ. 10 ರೂಮ್ ಸಾದಾ ರೂಮ್ಗಳು ಅದಾವು. ಕಲ್ಯಾಣ ಮಂಟಪ ಐತಿ, ಬಾಂಡ್ಯದ ವ್ಯವಸ್ಥೆ ಐತಿ. ಅವ್ರಿಗೆ ಏನು ಬೇಕೆಲ್ಲ ಸೌಕರ್ಯ ಕೊಡುವಂಥದ್ದು ದೇವಸ್ಥಾನ.